ಬಹಳ ಕಾಲ ಹಿಂದೆ ಪ್ರಾಚೀನ ಭಾರತದಲ್ಲಿ ವಿಕ್ರಮಗಢ ಎಂಬ ರಾಜ್ಯವಿತ್ತು. ಅಲ್ಲಿ ವಿಕ್ರಾಳ ಸಿಂಗ್ ಎಂಬ ಕ್ರೂರ ಹಾಗೂ ನಿರ್ದಯ ರಾಜನು ಆಳುತ್ತಿದ್ದನು. ಆ ರಾಜನು ಪ್ರತಿದಿನವೂ ಒಂದು ಹೊಸ ಹುಡುಗಿಯನ್ನು ವಿವಾಹ ಮಾಡಿಕೊಂಡು ಮರುದಿನ ಬೆಳಗ್ಗೆ ಆ ಹೆಂಗಸನ್ನು ನೇಣು ಹಾಕಿಸಿ ಕೊಲ್ಲಿಸುತ್ತಿದ್ದನು. ರಾಜನ ಈ ಕ್ರೂರ ನಿರ್ಣಯಗಳಿಂದ ಪ್ರಜೆಗಳು ತುಂಬಾ ದುಗುಡಗೊಂಡಿದ್ದರು. ರಾಜನ ಸಚಿವರು ಹಾಗೂ ದರ್ಬಾರಿಯರೂ ಕೂಡ ತೀವ್ರ ನಿರಾಸೆಗೊಂಡಿದ್ದರು. ಆದರೆ ಯಾರಿಗೂ ರಾಜನ ಮುಂದೆ ಆಕ್ರೋಶ ವ್ಯಕ್ತಪಡಿಸಲು ಅಥವಾ ರಾಜನನ್ನು ಬುದ್ಧಿವಂತಿಕೆ ಹೇಳಲು ಧೈರ್ಯವಾಗುತ್ತಿರಲಿಲ್ಲ. ರಾಜ್ಯದಲ್ಲಿ ಭಯ ಹರಡಿತ್ತು. ಪ್ರತಿದಿನ ರಾಜನು ಹೊಸ ಹುಡುಗಿಯನ್ನು ಮದುವೆಯಾಗುತ್ತಿದ್ದಾನೆ, ಮುಂದಿನ ದಿನ ಬೆಳಗ್ಗೆ ಆಕೆ ಯಮನಿಗೆ ಹೋಗುತ್ತಿದ್ದಾಳೆ ಎಂಬುದು ಮಾತ್ರ ಎಲ್ಲರಿಗೂ ಗೊತ್ತಿತ್ತು. ಆದರೆ ರಾಜನು ಹೀಗೆ ಏಕೆ ಮಾಡುತ್ತಾನೆ ಎಂಬ ಕಾರಣ ಯಾರಿಗೂ ಗೊತ್ತಿರಲಿಲ್ಲ. ರಾಜ್ಯದ ದಕ್ಷಿಣ ಭಾಗದಲ್ಲಿ ಕಾಡಿನ ನಡುವೆ ಒಂದು ಹಳೆಯ ಮಾಂತ್ರಿಕನು ತನ್ನ ಪುತ್ರಿ ಸುದಕ್ಷಿಣಾ ಜೊತೆಗೆ ವಾಸಿಸುತ್ತಿದ್ದ. ಆ ಮಾಂತ್ರಿಕನು ರಾಜನ ಕೃತ್ಯಗಳನ್ನು ಚೆನ್ನಾಗಿ ಅರಿತುಕೊಂಡಿದ್ದರಿಂದ ಊರನ್ನು ಬಿಟ್ಟು ಕಾಡಿನಲ್ಲೇ ಉಳಿಯಲು ಆರಂಭಿಸಿದ್ದನು. ಸುದಕ್ಷಿಣಾ ಅತಿ ಸುಂದರ, ಬುದ್ಧಿವಂತ ಮತ್ತು ಶುದ್ಧ ಹೃದಯದ ಯುವತಿಯಾಗಿದ್ದಳು. ತಂದೆಯ ಬಳಿಗೆ ಯಾರಾದರೂ ಬಂದು ಸಹಾಯ ಕೇಳಿದರೆ ಅವಳ ಕೈಲಿ ಔಷಧ ತಯಾರಿಸಿ ತೀವ್ರ ಕಾಯಿಲೆ ಇರುವವರನ್ನು ಗುಣಪಡಿಸುತ್ತಿದ್ದಳು. ದುಃಖಿತ ಆತ್ಮರಿಗೆ ಧೈರ್ಯ ಹೇಳುತ್ತಿದ್ದಳು. ಒಂದು ದಿನ ಮಾಂತ್ರಿಕನು ಊರಿಗೆ ಹೋಗಬೇಕಾದಾಗ ಸುದಕ್ಷಿಣಾ ಕೂಡ ಜೋರಾಗಿ ಕೇಳಿಕೊಂಡು ತಂದೆಯ ಜೊತೆಗೆ ಊರಿಗೆ ಹೋಗಲು ಹೊರಟಳು. ಊರಿನ ಗೇಟಿನ ಬಳಿ ಅವರು ತಲುಪಿದಾಗ ರಾಜನಿಂದ ಕೊಲೆಯಾಗಿದ್ದ ಮತ್ತೊಬ್ಬ ಹುಡುಗಿಯ ಶವವನ್ನು ಊರಿನವರು ಅಳುತ್ತಾ ಶಾಪ ಹಾಕುತ್ತಾ ಸಾಗಿಸುತ್ತಿದ್ದರು. ಮಾಂತ್ರಿಕನು ಇದನ್ನು ನೋಡಿ ಏನಾದರೂ ವಿಪತ್ತು ಸಂಭವಿಸಬಹುದೆಂದು ಅಂದುಕೊಂಡು ತನ್ನ ಪುತ್ರಿಯನ್ನು ಅಲ್ಲಿಂದ ಕರೆ ಹೋಗಲು ಮುಂದಾದನು. ಆದರೆ ಸುದಕ್ಷಿಣಾ ಆ ದುಃಖಿತ ಜನರ ನೋವು ನೋಡಿ ನಿಲ್ಲುತ್ತಾಳೆ ಮತ್ತು ಕಾರಣವನ್ನು ಕೇಳಲು ಹೊರಡುತ್ತಾಳೆ. ಜನರು ಆಕೆಗೂ ಈ ನೋವಿನ ಕಥೆಯನ್ನು ಹೇಳುತ್ತಾರೆ. ಅಲ್ಲಿಂದ ಕಥೆಯು ತೀವ್ರ ತಿರುವು ಪಡೆಯುತ್ತದೆ. ಸುದಕ್ಷಿಣಾ ತನ್ನ ತಂದೆಗೆ ಹೇಳುತ್ತಾಳೆ, ಇದಕ್ಕಿಂತ ಹೆಚ್ಚು, ತಂದೆ, ನಾನು ರಾಜನನ್ನು ಮದುವೆಯಾಗುತ್ತೇನೆ. ತಂದೆ ಬೆಚ್ಚಿಬಿದ್ದು ಅವಳನ್ನು ತಪ್ಪಿಸಲು ಪ್ರಯತ್ನಿಸುತ್ತಾನೆ. ಆದರೆ ಸುದಕ್ಷಿಣಾ ಹೇಳುತ್ತಾಳೆ, ಇದಕ್ಕಿಂತ ಹೆಚ್ಚು, ನಾನು ನನ್ನ ಬುದ್ಧಿ, ಕರುಣೆ ಮತ್ತು ಸತ್ಯದ ಶಕ್ತಿಯಿಂದ ಆ ಕ್ರೂರ ರಾಜನನ್ನು ಬದಲಾಯಿಸಲು ಸಾಧ್ಯವಿದೆ ಎಂದು ನಂಬಿದ್ದೇನೆ. ಸಾವು ಎಲ್ಲರಿಗೂ ಒಂದಾದಿನ ಬರುವುದೇ, ಆದರೆ ಏಕೆ ಸತ್ತೇಳಬೇಕು ಎನ್ನುವುದು ದೇವರ ಕೈಯಲ್ಲಿದೆ. ಅವಳ ಹಠಕ್ಕೆ ಮುಗ್ಗರಿಸಿದ ಮಾಂತ್ರಿಕನು ಕಣ್ಣೀರಿನಿಂದ ಅವಳಿಗೆ ಅನುಮತಿ ಕೊಡುತ್ತಾನೆ. ಸುದಕ್ಷಿಣಾ ರಾಜನ ಅರಮನೆಗೆ ಹೋಗಿ ತನ್ನನ್ನು ರಾಜನಿಗೆ ವಿವಾಹ ಮಾಡುವಂತೆ ಕೇಳುತ್ತಾಳೆ. ಎಲ್ಲಾ ಸಂಗತಿಗಳನ್ನು ಅರಿತ ರಾಜನು ಕೂಡ ಆಕೆಯ ಧೈರ್ಯ ನೋಡಿ ವಿವಾಹಕ್ಕೆ ಒಪ್ಪುತ್ತಾನೆ. ವಿವಾಹವಾದ ಬಳಿಕ ಸುದಕ್ಷಿಣಾ ರಾಜನ ಶಯನಗೃಹದಲ್ಲಿ ಸಜ್ಜಾಗಿ ಕುಳಿತುಕೊಳ್ಳುತ್ತಾಳೆ. ರಾಜನು ಬಂದು ಆಕೆಯನ್ನು ನೋಡಿ ಮನಸ್ಸಲ್ಲಿ ಸಂತೋಷಪಟ್ಟು ಮತ್ತೆ ಆತನ ಮದುವೆ ಮೊದಲಿನ ಹೆಂಡತಿಯ ಚಿತ್ರವನ್ನು ನೋಡುತ್ತಾನೆ. ತಕ್ಷಣ ಆತನ ಹಳೆ ನೋವು ಮತ್ತು ಆಕ್ರೋಶ ಮತ್ತೆ ಮೇಲಕ್ಕೆ ಬಂದು ಗದರಿಸುತ್ತಾನೆ. ಸುದಕ್ಷಿಣಾ ಶಾಂತವಾಗಿ ಹೇಳುತ್ತಾಳೆ, ಇದಕ್ಕಿಂತ ಹೆಚ್ಚು, ಸ್ವಾಮಿ, ಇಂದು ರಾತ್ರಿ ನಾನು ನಿಮ್ಮ ಪತ್ನಿ. ನನಗೆ ಈ ರಾತ್ರಿ ನನ್ನ ಜೀವನದ ಸಂತೋಷವನ್ನು ಅನುಭವಿಸಲು ಅವಕಾಶ ನೀಡಿ. ಆಕೆ ಆತನಿಗೆ ಕಥೆ ಹೇಳಲು ಪ್ರಾರಂಭಿಸುತ್ತಾಳೆ. ಒಂದು ವ್ಯಾಪಾರಿಯ ಕಥೆ ಮತ್ತು ಅವನು ದೈತ್ಯನೊಡನೆ ಮಾಡಿದ ಒಪ್ಪಂದದ ಕಥೆ ಹೇಳುತ್ತಾಳೆ. ರಾಜನು ಕುತೂಹಲದಿಂದ ಕೇಳುತ್ತಾನೆ, ಇದಕ್ಕಿಂತ ಹೆಚ್ಚು, ಹೇಳು, ಅಂತಿಮವಾಗಿ ಏನಾಯಿತು? ಸುದಕ್ಷಿಣಾ ಉತ್ತರಿಸುತ್ತಾಳೆ, ಇದಕ್ಕಿಂತ ಹೆಚ್ಚು, ಮಹಾರಾಜ, ಕಥೆ ಸಂಪೂರ್ಣ ಹೇಳಲು ರಾತ್ರಿ ಬೇಕು. ಈಗ ಬೆಳಿಗ್ಗೆ ನನ್ನ ಕೊನೆಯ ಕ್ಷಣ ಬಂದಿದೆ. ಇದನ್ನು ಕೇಳಿದ ರಾಜನು ಆಕೆಯ ಜೀವವನ್ನು ಉಳಿಸಲು ಒಂದು ದಿನ ಮತ್ತಷ್ಟು ಸಮಯ ಕೊಡುತ್ತಾನೆ. ಆ ರಾತ್ರಿ ಸುದಕ್ಷಿಣಾ ಕಥೆಯ ಮುಂದಿನ ಭಾಗವನ್ನು ಹೇಳುತ್ತಾಳೆ. ವ್ಯಾಪಾರಿಯ ಪತ್ನಿಯ ನಿಷ್ಠೆ, ಧೈರ್ಯವನ್ನು ಕೇಳಿದ ರಾಜನ ಮನಸ್ಸು ಕಲಕುತ್ತದೆ. ಆಕೆ ರಾಜನಿಗೆ ಹೇಳುತ್ತಾಳೆ, ಇದಕ್ಕಿಂತ ಹೆಚ್ಚು, ಎಲ್ಲ ಹೆಂಗಸರು ಒಂದೇ ರೀತಿಯವರಲ್ಲ. ನೀವು ಈ ನಂಬಿಕೆಯೊಂದಿಗೆ ಬದುಕುತ್ತಿದ್ದೀರಿ. ನಿಮ್ಮ ಹಳೆಯ ನೋವು ದೂರ ಮಾಡಲು ಆ ಚಿತ್ರವನ್ನು ಒಡೆಯಿರಿ. ರಾಜನು ಆ ಚಿತ್ರದ ತುಂಡುಗಳನ್ನು ಒಡೆದು ಹಾಕುತ್ತಾನೆ. ಆ ಕ್ಷಣದಲ್ಲಿ ಆತನ ಹೃದಯದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಸುದಕ್ಷಿಣಾಳ ಧೈರ್ಯ, ಶುದ್ಧತೆ ಮತ್ತು ಪ್ರೀತಿ ನೋಡಿ ಆಕೆ ಮೇಲೆ ಗೌರವದಿಂದ ತುಂಬುತ್ತಾನೆ. ರಾಜನು ಹೇಳುತ್ತಾನೆ, ಇದಕ್ಕಿಂತ ಹೆಚ್ಚು, ನೀನು ನನ್ನನ್ನು ಕ್ರೂರತೆಯಿಂದ ಹೊರತಬ್ಬಿ ಹೊಸ ಬದುಕು ಕೊಟ್ಟ ದೇವಿಯಂತೆ. ಇನ್ನು ಮುಂದೆ ನಾನು ಸಂತೋಷವಂತ ಜೀವನವನ್ನು ನಿನ್ನೊಡನೆ ಮತ್ತು ನನ್ನ ಪ್ರಜೆಗಳ ಜೊತೆ ನಡೆಸುತ್ತೇನೆ. ಮಾಂತ್ರಿಕನು ಈ ವಿಚಾರವನ್ನು ಕೇಳಿ ಸಂತೋಷಗೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾನೆ. ರಾಜ ವಿಕ್ರಾಳ ಸಿಂಗ್ ಸುದಕ್ಷಿಣಾಳೊಂದಿಗೆ ಸಂತೋಷವಾಗಿ ಜೀವಿಸುತ್ತಾನೆ. ರಾಜ ವಿಕ್ರಾಳ ಸಿಂಗ್ ಮತ್ತು ಸುದಕ್ಷಿಣಾಳ ಕಥೆಯು ನಮಗೆ ಸತ್ಯ, ಪ್ರೀತಿ, ಧೈರ್ಯ ಮತ್ತು ಕ್ಷಮೆ ಹೇಗೆ ಒಂದು ಕ್ರೂರ ಹೃದಯವನ್ನು ಬದಲಾಯಿಸಬಲ್ಲದು ಎಂಬುದನ್ನು ತೋರಿಸಿತು. ಬೇರೆಯವರಿಗೆ ನೋವು ಕೊಡುವ ಬದಲು ಪ್ರೀತಿಯೊಂದಿಗೆ ಬದುಕು ಸಾಗಿಸಬೇಕೆಂಬ ಪಾಠವನ್ನು ನೀಡಿತು. ನೀವು ಈ ಕಥೆಯನ್ನು ಹೇಗಿಷ್ಟಪಟ್ಟಿರಿ ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಮನಸ್ಸಿನಲ್ಲಿ ಇನ್ನು ಯಾವುದಾದರೂ ಕಥೆಯನ್ನು ವಿಡಿಯೋ ರೂಪದಲ್ಲಿ ನೋಡಲು ಬಯಸುತ್ತಿದ್ದೀರಾ? ದಯವಿಟ್ಟು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಕಥೆಗಳಿಗಾಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ಇನ್ನೂ ಬಹಳಷ್ಟು ಹೃದಯಸ್ಪರ್ಶಿ ಕಥೆಗಳ ಜೊತೆಗೆ ಮತ್ತೆ ಭೇಟಿಯಾಗುವೆವು. ಧನ್ಯವಾದಗಳು.